ಸೀತಾ ಮಗುಗೆ ಊಟ ಮಾಡಿಸು. ಸರಿ ತಾತ. ಪುಟ್ಟ ಬಾ. ಕುತ್ಕೋ. ಪುಟ್ಟ ಏನ್ ತಿಂತೀಯಾ? ಏನೇ ಕೊಟ್ಟರು ಸರಿ ಸೀತಮ್ಮ. ಆಯ್ತು. ತಾತ ಅಲ್ಲಿ ನೋಡಿ ತಾತ. ಹೌದು ಕಣೋ, ಈ ದೃಶ್ಯ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನೋಡ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸ್ತಾ ಇದೆ. ಒಂದ್ ಪಾಸಿಟಿವ್ ಫೀಲಿಂಗ್ ಬರ್ತಿದೆ. ಪುಟ್ಟ ಏನಿದು ಮೈ ಮೇಲೆಲ್ಲ ಚೆಲ್ಕೋತಿದ್ಯಾ? ಯಾವುದೇ ಮಗು ಬಂದ್ರು ಸಿಹಿ ಆಗೋದಕ್ಕೆ ಸಾಧ್ಯ ಇಲ್ಲದೆ ಇದ್ರು ಸೀತಾಗ ನಗು ಬರ್ಸಿದ್ರೆ ಸಾಕು ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಹಾಗೆ ಆಗ್ತಾ ಇದೆ. ಇರು, ನಾನೇ ತಿನ್ಸ್ತೀನಿ. ಅಲ್ಲಿ ನೋಡಪ್ಪು, ಆ ಮಗುನ ಸಿಹಿ ಅಂತ ಅನ್ಕೊಂಡು ಸೀತಾ ಹೇಗ್ ತಿನ್ನಿಸ್ತಾ ಇದ್ದಾಳೆ. ಇಷ್ಟೇ ಕಣವಾಗ್ಬೇಕಾಗಿದ್ದು. ಇನ್ನ ಸೀತಾ ಸರಿ ಹೋಗ್ತಾಳೆ. ನಿನ್ ಕಷ್ಟ ಎಲ್ಲ ಇನ್ನ ಪರಿಹಾರ ಆಗತ್ತಪ್ಪು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಭಾರ್ಗವಿ ಯಾಕೆ ಖುಷಿಯಾಗಿದ್ದಾಳೆ? ಏನೋ ಮಿಸ್ ಹೊಡಿತಿದ್ಯಲ್ಲ. ಚಿಕ್ಕಪ್ಪ, ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಆದ್ರೆ ಅದರಲ್ಲಿ ನಮ್ಮ ಸಿಹಿನ ಹುಡ್ಕೋದು ಯಾಕೋ ಕಷ್ಟ ಆಗ್ತಿದೆ. ಹ್ಞೂ ಮತ್ತೆ ನೋಡ್ದಲ್ಲ, ಅವಳು ಥೇಟ್ ನಮ್ಮ ಸಿಹಿ ಥರನೇ ಆಡ್ತಿದ್ದಾಳಲ್ಲ. ಅವಳಿಗೆ ಸ್ವೀಟನ್ನು ಹೆಂಗೆ ಮಾತಾಡಿಸ್ಬೇಕು ಅಂತ ಗೊತ್ತು. ಈ ಮನೇಲಿ ಎಲ್ಲರೂ ಗೊತ್ತು. ಎಲ್ಲರೂ ಯಾವ ಹೆಸರಿಂದ ಕರಿಬೇಕು ಅಂತಲೂ ಗೊತ್ತು. ಅಂದ್ರೆ ಏನು ಅರ್ಥ? ಆ ಹುಡುಗಿನ ಸಿಹಿ ಥರನೇ ಮಾಡಬೇಕು ಅಂತ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಅಂತ ಆಯ್ತು. ಹಾ ಅಲ್ಲ, ಅವಳನ್ನ ಕರ್ಕೊಂಬಂದಿರೋದು ಯಾರು? ಆ ಭಾರ್ಗವಿ. ಅವಳ ಮುಖದ ಮೇಲೆ ಆ ಖುಷಿ ಕುಣಿತಾ ಇರೋದು ನೋಡಿದ್ರೆ ಟೆನ್ಷನ್ ಆಗುತ್ತೆ ನನಗೆ. ನನಗೂ ಅದೇ ಔಟ್ ಹೊಡಿತಾರೋ ಚಿಕ್ಕಪ್ಪ. ಮತ್ತೆ ಸೀತಂಗೆ ಬೇಕಾಗಿರೋದು ಮಗುವಿನ ಪ್ರೀತಿ, ಯಾರೋ ಟ್ರೈನ್ ಅಪ್ ಮಾಡಿರೋ ಡೈಲಾಗ್ಸ್ ಅಲ್ಲ. ಹೌದು ಆಕಾಶ್ ಅಂಕಲ್, ನೀವ್ ಕರೆಕ್ಟ್ ಆಗೇ ಹೇಳಿದ್ರಿ. ಹೌದು ಕಣೋ, ಏನೋ ಮಾಡೋದು? ಭಾರ್ಗವಿ ನೋಡ್ತಾರೆ ಭಯ ಆಗುತ್ತೆ ಕಣೋ. ಏನ್ ಮಾಡೋದಂದ್ರೆ ಇವ್ಳು ಬೇಡ ಅಂಕಲ್, ನಾವು ಸುಬ್ಬಿನ ಮನೆ ಕರ್ಕೊಂಡ್ ಬರೋಣ. ಭಾರ್ಗವಿ ಆ ಮಗುನ್ ಕರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ಆಯ್ತು. ಬಟ್ ನಮ್ ರಾಮ್ ತುಂಬಾ ಖುಷಿಯಾಗಿದ್ದಾನಲ್ಲ ಚಿಕ್ಕಪ್ಪ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಕಾಶ್ ಅಂಕಲ್ ಪ್ಲೀಸ್, ಈ ಹುಡ್ಗಿನ ಕಳಿಸ್ಬಿಡಿ. ಕಾವೇರಿ, ಈ ಶರ್ಟ್ಗಳನ್ನ ಒಗ್ದಾಕ್ತೀಯ ಇವತ್ತು? ಅಲ್ಲೇ ಇಡಿ ತಾತ, ಒಗಿತೀನಿ. ತಾತ, ಏನ್ ಸುದ್ದಿ? ನಂಗೊಂದು ಹೊಸ ಪೆನ್ಸಿಲ್ ಬೇಕು. ಪೆನ್ಸಿಲ್ಲ? ಅದ್ಯಾಕವ? ಇದು ಒಂದು ಖಾಲಿ ಆಗೋಯ್ತು, ಒಂದು ಹೊಸದ್ ಕೊಡ್ಸಿ ತಾತ.
ನಿನ್ನ ಹತ್ರ ಅಷ್ಟೊಂದು ಬಳಪ ಐತೆ, ಸ್ಲೇಟ್ ಮೇಲೆ ಬರ್ಕೊಳವ. ಪೆನ್ಸಿಲ್ ಅಂದ್ರೆ ಸುಮ್ಮನೆ ಖರ್ಚು. ನೀನ್ ಸ್ಕೂಲ್ಗೆ ಹೋಗೋದಿದ್ರೆ ಒಂದ್ ಲೆಕ್ಕ. ಪೆನ್ಸಿಲ್ ಬೇಕೇ ಬೇಕು. ಮಹಾರಾಜನ್ ಮೊಮ್ಮಗಳು ನೀನು, ಕೇಳಿದೆಲ್ಲ ಕೊಡ್ಸ್ಲಿಕ್ಕೆ ಕೊಡ್ಸ್ಬೇಡಿ ತಾತ ಇವಳಿಗೆ. ಯಾಕೋ ಹಂಗಂತ್ಯ? ಸಿಯರ್ ಫೇಸ್ ಎಷ್ಟು ಸ್ಮಾಲ್ ಆಗೋಯ್ತು. ಒಂದ್ ಪೆನ್ಸಿಲ್ ತಾನೆ, ಕೊಡ್ಸಿ ಅವಳಿಗೆ. ಅಲ್ಲವಾ, ನಿನ್ಗೀಗ ಪೆನ್ಸಿಲ್ ಬೇಕು ಅಂತ ಯಾಕೆ ಆಟ ಬಂದಿರೋದು? ನೋಡಿಲಿ, ಸೀತಮ್ಮನ್ಗೆ ಧನ್ಯವಾದ ಹೇಳ್ಬೇಕು ಅಂತ ಚಿತ್ರ ಬಿಡಿಸ್ತಾ ಇದ್ದೆ. ಅರ್ಧಕ್ಕೆ ಪೆನ್ಸಿಲ್ ಖಾಲಿ ಆಗೋಯ್ತು. ಈಗ ಪೂರ್ತಿ ಮಾಡೋದ್ ಬೇಡವಾ? ಈಗ ಅವ್ರಿಗೆ ಥ್ಯಾಂಕ್ಸು. ನಾನು ಆಗ್ಲೇ ಹೇಳ್ದಂಗೆ ನಮ್ ಜಾಗನ ನಮ್ಗ್ ಕೊಡ್ಸಿರೋದು ಪಕ್ಕ ಸೀತಮ್ಮನೇ. ಆ ಶ್ರೀರಾಮ್ ದೇಸಾಯಿಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ. ಅದಕ್ಕೆ ನಾನು ಸೀತಮ್ಮನ್ಗೆ ಒಂದು ಟ್ಯಾಂಕ್ಸ್ ಹೇಳ್ಬೇಕು. ಓ, ಸೀತಮ್ಮನ್ ನೋಡಕ್ ಹೋಗ್ಬೇಕಾ ಈಗ? ನೀನ್ ಅವ್ರು ನೋಡೋದಕ್ಕೆ ಒಂದಲ್ಲ ಒಂದ್ ನೆಪ ಸರ್ಚ್ ಮಾಡ್ತೀಯ ಅಲ್ವಾ? ಆಯ್ತು ಬಿಡವ, ಕೊಡಿಸ್ತೀನಿ ಪೆನ್ಸಿಲ್ನ.